ಇದ್ರದ್ದು ಆಡಿಯೋ ಕೂಡ ಒಂದು ವೈರಲ್ ಆಗುತ್ತೆ. ಗುತ್ತಿಗೆದಾರರಿಗೆ ಅವರು ಜೀವ ಬೆದರಿಕೆ ಹಾಕಿದ್ದಾರೆ, ಹಾಗೆ 30 ಲಕ್ಷ ಲಂಚ ಕೇಳಿದ್ದಾರೆ. ಮತ್ತೆ ಹೆಣ್ಣು ಮಕ್ಕಳ ಮೇಲೆ ತುಂಬಾ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ, ಅವಾಚ್ಯ ಪದಗಳನ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳಿ. ಇವಾಗ ಮುನಿರತ್ನ ಅವ್ರ ಮೇಲೆ ಆರೋಪ ಬಂದಿರೋದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೇ. ಬಟ್ ಈಗ ಆರೋಪ ಅಷ್ಟೇ ಅದು. ಅಲ್ಲಿ ಇವಾಗ ಅವ್ರು ಮಾತಾಡಿದರೆ ಇಲ್ಲ ಏನು ಅಂತ ಹೇಳ್ಬಿಟ್ಟು ಅವ್ರು FSL ಏನೋ ವರದಿ ಕೇಳಿದ್ದಾರೆ. ಆ FSL ವರದಿಲಿ ಖಚಿತಪಡಿಸ್ಕೊಂಡ್ರೆ ಅವಾಗ ಅದು ಮುಂದಿನ ದಿನಗಳಲ್ಲಿ ಅವ್ರೇನು ಕಾನೂನು ರೀತಿ ಕ್ರಮ ತರುತ್ತಾರೆ ಅದನ್ನು ತಗೊತಾರೆ. ಬಟ್ ಇಲ್ಲಿವರೆಗೂ ಈಗ ಆರೋಪಿ ಅಷ್ಟೇ, ಅದು ನ್ಯಾಯಾಂಗ ಬಂಧನ ಕೊಟ್ಟಿರೋದು ನಿಜ. ಅಲ್ಲ, ಒಬ್ಬ ಶಾಸಕ ಆಗಿ ಅಂದ್ರೆ 4 ಬಾರಿ RR ನಗರ ಶಾಸಕ ಆಗಿರುವಂತಹ ಮುನಿರತ್ನ ಅವರು ಈ ತರ ಕೆಟ್ಟ ಪದಗಳಿಂದ ಹೆಣ್ಮಕ್ಳನ್ನ ಮಾತಾಡ್ತಾರೆ ಅಂದ್ರೆ ನಿಜಕ್ಕೂ ಅದು ಒಂಥರ ಬೇಸರ. ಅಲ್ಲ, ನೀವು ಹೇಳ್ತಿರೋದು ಕರೆಕ್ಟು. ಇವಾಗ ಅಲ್ಲಿ ಏನಂತಂದ್ರೆ ಫಸ್ಟ್ ಅವ್ರದ್ದು ವಾಯ್ಸ ಇಲ್ವಾ ಅಂತ ಹೇಳ್ಬಿಟ್ಟು FSL ವರದಿ ಬರಬೇಕು. ಆ ವರದಿ ನಂತರ ಮಾತ್ರನೇ ನಾವು ಖಚಿತಪಡಿಸ್ಕೊಳಕ್ಕಾಗೋದು. ಅಲ್ಲಿ ಗಂಟ ನಾವು ಕಾಯ್ದು ನೋಡ್ಲೇಬೇಕು. ಸಮುದಾಯಗಳ ಬಗ್ಗೆ ಕೂಡ ಅಲ್ಲ, ನಾವು ಹೇಳ್ತಿರೋದು ನೀವು ಮಾತಾಡೋದ್ರ ಬಗ್ಗೆ ಮಾತಾಡ್ತಿದ್ದೀರಾ. ನಾನು ಹೇಳ್ತಿರೋದು ಏನಂತಂದ್ರೆ ಈಗ ಅವ್ರು ಮಾತಾಡಿರೋದು ಕನ್ಫರ್ಮ್ ಅಂತ ಗೊತ್ತಾದ್ಮೇಲೆ ತಾನೇ ನಾವು ಅದನ್ನ ಅವ್ರ ಅಪರಾಧಿ ಇಲ್ಲ ಆರೋಪ ಅನ್ನೋ ಕಾರಣಕ್ಕೇನೆ ಅವ್ರನ್ನ ಕರ್ಕೊಂಡ್ ಬಂದಿದ್ದಾರೆ, ಇಲ್ಲಾಂದ್ರೆ ಕರ್ಕೊಂಡ್ ಬರಕ್ ಆಗ್ತಾ ಇರ್ಲಿಲ್ಲ ಅನ್ನೋದು ನನ್ನ ವಾದ. ಹೌದು, ನೀವು ಹೇಳ್ತಿರೋದು ಕರೆಕ್ಟ್. ಈಗ ಏನಂದ್ರೆ ತನಿಖೆನ ಹಂತದಲ್ಲಿ ನಡೀತಾ ಇದೆ. ಆ ತನಿಖೆ ಏನು ವರದಿ ಬರುತ್ತೆ ಅದ್ರ ಮೇಲೆ ನಾವು ಡಿಪೆಂಡ್ ಆಗ್ಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.